ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ಅಂತೀರಿ ಎಲ್ರಿಗೂ ಗುರ್ತದ. ಇವತ್ತು ಅಕ್ಷತದಿಗೆ ಅಮಾವಾಸ್ಯೆ ಮತ್ತು ಒಬ್ಬೊಬ್ರು ನಾಳೆನೂ ಮಾಡ್ಯಾರ. ಆದರೆ ನಮ್ಮ ಕಡೆ ಎಲ್ಲ ಮುಹೂರ್ತದ ಪ್ರಕಾರ ಅಕ್ಷತದಿಗೆ ಅಮಾವಾಸ್ಯೆ ಇವತ್ತು ಮಾಡಿದ್ವಿ. ಅದಕ್ಕೆ ಈಗ ನೋಡ್ಲಿಕ್ಕತ್ತದ ವಿಡಿಯೋ ನಿನ್ನೆ ರಾತ್ರಿ ಇದ್ರಿ. ಮತ್ತು ನಾಳೆ ಅಮಾವಾಸ್ಯೆ ಅಂದ ತಕ್ಷಣನೇ ಹಿಂದಿನ ದಿವಸ ಎಲ್ರೂ ಹಿಂಗೇನೆ ಪೂಜಾದೊಂಚೂರು ತಯಾರಿ ಎಲ್ಲ, ತುಪ್ಪದ ಬತ್ತಿ ಅವೆಲ್ಲ ನೋಡ್ಕೊಳ್ಳೋದು, ಗೆಜ್ಜೆ ವಸ್ತ್ರ ಅದೆಲ್ಲ ನೋಡ್ಕೊಳ್ಳೋದು ಎಲ್ಲ ಹಿಂಗೆ ರೆಡಿ ಮಾಡಿ ಇಟ್ಕೊಂಡ್ರಿ ಅಂದ್ರೆ ನೆಕ್ಸ್ಟ್ ಡೇ ಎಷ್ಟೋ ಕೆಲಸ ಕಡಿಮೆ ಆಗಿಬಿಡ್ತದೆ. ಹೌದಿಲ್ರಿ? ಬಹಳಷ್ಟು ಕೆಲಸ. ಇಲ್ಲಾಂದ್ರೆ ಅವತ್ತಿನ ದಿವಸನೇ ಹಿಂಗೆ ತಯಾರಿ ಮಾಡ್ಕೋತ ಕೂತ್ವಿ ಅಂತಂದ್ರೆ ಅದಿಷ್ಟು ಟೈಮ್ ಭಾಳ ತೊಗೋತದ. ಮುಂದೆ ಅಡುಗೆಗೆ ಟೈಮ್ ತೊಗೋತದ, ಲಕ್ಷ್ಮೀನಾರಾಯಣರ ಪೂಜೆ ಇವಕ್ಕೆಲ್ಲ ಟೈಮ್ ಭಾಳ ಆಗಿಬಿಡ್ತದೆ. ಹಾಗಾಗಿ ಲಘು ಲಘು ಆಗಂಗಿಲ್ಲ. ಆದಷ್ಟು 8 ಗಂಟೆ ಒಳಗೆ ಎಲ್ಲನೂ ಕಂಪ್ಲೀಟ್ ಮಾಡಬೇಕು ಅಂತ ತಿಳ್ಕೊಂಡು ನಾನು ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡಿ ಇಟ್ಕೊಳಗತ್ತೀನಿ ರೀ. ಈಗಿನದ ಗೆಜ್ಜೆ ವಸ್ತ್ರಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಪ್ರಮಾಣ ಜಾಸ್ತಿ ಇರ್ತದೆ. ಇದನ್ನು ಕೈಯೊಳಗೆ ಯಾಕೆ ಕಲಿಸ್ಕೊಂಡೇನಿ ಅಂತೀರೇನ್ರಿ? ಆ್ಯಕ್ಚುಲಿ ನಾನು ಯಾವಾಗಲೂ ನೀವು ಕೂಡ ನೋಡಿರಿ, ಸಾಕಷ್ಟು ಸರಿ ತೋರಿಸಿನಿ. ಒಂದು ಸಣ್ಣ ಪ್ಲೇಟ್ ಒಳಗೆ ಅದು ಕಲಿಸ್ಕೊಂಡಿರ್ತಿದ್ದೆ. ಕೈಯೊಳಗೆ ಯಾಕೆ ಕಲಿಸ್ಕೊಂಡೀನಿ ಅಂದರೆ ಇದ್ರ ಬಗ್ಗೆ ಹೇಳಬೇಕಾಗ್ಯದ. ನೋಡ್ರಿ, ಇದು ಈಗ ಕುಂಕುಮ ಹೆಂಗೆ ಬರ್ಲಿಗತ್ತದ ಅಂತಂದ್ರೆ ಫುಲ್ ಬಣ್ಣ ಮಿಕ್ಸ್ ಮಾಡಿದ್ದು ಕುಂಕುಮ ಬರ್ಲಿಗತ್ತದ. ಈ ಕೈ ತೋರಿಸ್ತೀನಿ ನೋಡ್ರಿ ನಿಮಗೆ. ಆಮೇಲೆ ಅಷ್ಟು 2 ದಿವಸ ಆದರೂ ಕೈಗೆ ಬಣ್ಣ ಹತ್ತಿದ್ದು ಹೋಗಂಗಿಲ್ಲ. ಆ್ಯಕ್ಚುಲಿ ನಾವು ಯಾವಾಗಲೂ ತಿರುಪತಿ ಒಳಗೆ ಒಂದು ಅರ್ಧ ಕೆ ಜಿಯಷ್ಟು ಅಲ್ಲೇ ತೊಗೊಂಡು ಬರ್ತೀವಿ. ಅಲ್ಲಿ ಮತ್ತು ಅದು ಒಂದು 2-3 ವರ್ಷದೊಳಗೆ ಮುಗಿತದೆ. ಮತ್ತು ಅಷ್ಟರೊಳಗೆ ಒಮ್ಮೆ ಹೋಗೋದಾದ್ರೆ ಸರಿ. ಇಲ್ಲ ಅಂದರೆ ಎವ್ರಿ ಇಯರ್ ನಾವು ಬನಶಂಕರಿಗೆ ಏನು ಹೋಗಿರ್ತೀವಿ ಅಲ್ರಿ, ಅಲ್ಲಿ ತೊಗೊಂಬಂದಿರ್ತೀನಿ ಗೋಪುರಂ ಕುಂಕುಮ. ಅದು ಪ್ಯೂರ್ ಇರ್ತದೆ, ಕೈಗೆ ಎಲ್ಲ ಅಂಟ್ಕೊಳ್ಳೋದು ಏನೂ ಆಗಂಗಿಲ್ಲ. ಮತ್ತು ಎಷ್ಟೋ ಮಂದಿಗೆ ಕುಂಕುಮ ಹಚ್ಕೊಂಡು ಕೂಡಲೇ ಗುಳ್ಳೆ ಆಗೋದು ಎಲ್ಲ ನೋಡೀನಿ ನಾನು. ಅದಕ್ಕೆ ನೀವು ಕೂಡ ಆದಷ್ಟು ಪ್ಯೂರ್ ಕುಂಕುಮನೇ ಬಳಸ್ರಿ ಅಂತ ಹೇಳ್ತಾ ನೋಡ್ರಿ. ಇದು ಕೂಡ ರಾತ್ರಿನೇ ಅಂದ್ರೆ ನಿನ್ನೆ ನೈಟ ನಾನು ಎಲ್ಲ ಬೆಂಡೆಕಾಯಿ ಎಲ್ಲ ತೊಳೆದು ಇಟ್ಬಿಟ್ಟೆ. ಮುಂಜಾನೆ ನೀರು ಹೊಡೆದು ಅಡುಗೆ ಸ್ಟಾರ್ಟ್ ಮಾಡಿಬಿಡೋದು ಅಷ್ಟೇ ನೋಡ್ರಿ. ಈಗ ನೋಡ್ಲಿಕ್ಕತ್ತದ ಇವತ್ತಿನ ವಿಡಿಯೋ ಸ್ಟಾರ್ಟ್ ನೋಡ್ರಿ. ಈಗ ನಿನ್ನೆ ನೈಟ್ ನಾ ಹೆಂಗೆ ರೆಡಿ ಮಾಡಿ ಇಟ್ಕೊಂಡೆ ಎಲ್ಲ ಅಂಥೇಳಿ ನೋಡಿದ್ರಿ. 2 ನಿಮಿಷದ ವಿಡಿಯೋ ಅದೇ ಆಯಿತು. ಅಂದ್ರೆ ತೋರಿಸಿದೆ ಜಲಕ್ಕೆ. ಒಬ್ಬೊಬ್ರು ಕೇಳ್ತಿರ್ತೀರಿ, ಇಷ್ಟು ಲಘುನೇ ಪೂಜೆ ಎಲ್ಲ ಆಗ್ತದಲ್ಲ ನಿಮ್ಮ ಮನೆಯೊಳಗೆ ಹೆಂಗೆ ಅಂತ. ಆದರೆ ಒಂದಿಷ್ಟು ಪ್ರಿಪ್ರೇಷನ್ ಮೊದಲಿಗೆ ಇರಬೇಕು ಇತ್ತು ಅಂದ್ರೆ ನೆಕ್ಸ್ಟ್ ಡೇ ಈಸಿಯಾಗಿ ಆಗ್ತದೆ. ಹಾಗೆ ಈಗಿನದ ಟೈಮ್ ಎಷ್ಟಾಗ್ಯದ ಅಂತೀರೇನ್ರಿ? ಈಗ ನೋಡ್ರಿ 5:15 ಆಗ್ಯದ. ಇವತ್ತು ನಾನು 3:15 ಎದ್ದೀನಿ ನೋಡ್ರಿ. ಯಾಕಂದ್ರೆ ಅಮಾವಾಸ್ಯೆ ಅದ ಮತ್ತು ಮನೆ ಒಳಗೆ ಒಂದಿಷ್ಟು ಅಡುಗೆಗಳು ಸ್ವಲ್ಪ ಜಾಸ್ತಿ ಇರ್ತಾವೆ. ಹಾಗಾಗಿ 3:15 ಎದ್ದೀನಿ. ಒಳಗೆಲ್ಲ ಮನೆ ಒರೆಸ್ಕೊಳ್ಳೋದು ಎಲ್ಲ ಕೆಲಸ ಆಗ್ಯದ. ಸ್ನಾನ ಆಗ್ಯದ ನಂದು, ಲಕ್ಷ್ಮೀನಾರಾಯಣರ ಪೂಜೆ ಆಗ್ಯದ, ಇನ್ನು ಆರತಿ ಅಷ್ಟೇ. ಹಾಗಾಗಿ ಹೊರಗಡೆ ರಂಗೋಲಿ ಹಾಕ್ಕೊಂಡು ಮುಂದೇನದ ಮುಂದಿನ ಕೆಲಸ ಅಡುಗೆ ಕೆಲಸ ಪ್ರಾರಂಭ ಮಾಡ್ತೀನಿ ನೋಡ್ರಿ. ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ, ಅಷ್ಟದಳ ಪದ್ಮ ಟೈಪೇ ಬರ್ತದೆ. ದಳಗಳು ಇರಬೇಕು. ಒಟ್ಟು ಯಾವುದೇ ರಂಗೋಲಿ ಹಾಕಿದರೂ ದಳಗಳು, ಇದು ಅಷ್ಟ ಅಲ್ಲ, ಜಾಸ್ತಿನೇ ದಳಗಳು ಆಗ್ಯಾವ. ಭಾಳ ಅಂದ್ರೆ ಭಾಳ ಚಂದ ಆಗ್ತಾವೆ. ದಳಗಳು ಎಷ್ಟಿರ್ತಾವೆ ಅಷ್ಟು ಚಂದ ರಂಗೋಲಿ ಆಗ್ತದೆ. ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ತಿಳ್ಕೊಂಡು ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ಹಾಕಿನಿ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗೆ ಮುಂಜಾನೆ ಮಾತು ಬರಲೇ ಇಲ್ಲ ಅಂತ ಅನ್ಲಿಕ್ಕತ್ತೀರಿ, ನನಗೆ ಕೇಳಿಸ್ಲಿಕ್ಕತ್ತದ. ಈಗ ಮುಂಜಾನೆ ಮಾತನ್ನು ಹೇಳೋಣ್ರಿ. ಹನುಮಂತನಿಗೆ ಸಮುದ್ರವನ್ನು ಜಿಗಿಯುವ ಸಾಮರ್ಥ್ಯವಿದ್ದರೂ ನಂಬಿಕೆ ಬಂದದ್ದು ನನ್ನೊಂದಿಗೆ ಶ್ರೀರಾಮನಿದ್ದಾನೆ ಎಂಬ ಧೈರ್ಯದಿಂದ. ಜೀವನದಲ್ಲಿ ನಮಗೆ ಎದುರಾಗುವ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಬೇಕು. ನಮ್ಮೊಂದಿಗೆ ಭಗವಂತನಿದ್ದಾನೆ ಎಂಬ ನಂಬಿಕೆಯಿಂದ. ಎಷ್ಟು ಅರ್ಥಪೂರ್ಣ ಇದು. 100% ಸತ್ಯನೂ ಹೌದು. ನಂಬಿದವರ ಮನೆಯಲ್ಲಿ ವಿಷ ಕೊಟ್ಟರೂ ಕುಡಿಯಬಹುದು. ಆದರೆ ನಂಬಿಕೆ ಇಲ್ಲದ ಮನುಷ್ಯನ ಅಮೃತ ಕೊಟ್ಟರೂ ಕುಡಿಲಿಕ್ಕೆ ಆಗಂಗಿಲ್ಲ ನೋಡ್ರಿ. ಹಾಗಾಗಿ ವಿಷವನ್ನು ಅಮೃತವಾಗಿಸುವ ಶಕ್ತಿ ಇರುವುದು ನಂಬಿಕೆಗೆ ಮಾತ್ರ. ಇತರರಿಗಾಗಿ ಬದುಕುವುದು ನಮಗಾಗಿ ಇರುವ ಒಂದು ಪ್ರಕೃತಿಯ ನಿಯಮ. ಪ್ರಕೃತಿ ನಮಗೆ ಕಲಿಸುವ ಪ್ರಮುಖ ಪಾಠವೆಂದರೆ ಬದಲಾವಣೆ. ಹೌದಿಲ್ರಿ? ಬದಲಾವಣೆ ಎನ್ನುವುದು
ನಮ್ಮಿಂದಲೇ ಶುರು ಆಗಬೇಕು. ಎಷ್ಟು ಅರ್ಥಪೂರ್ಣ ಅದ. ದಿನದಿಂದ ದಿನಕ್ಕೆ ನಾವು ಏನು ಓದ್ತೀವಲ್ಲ, ಈ ಮುಂಜಾನೆಯ ಮಾತು ಅವನ್ನ ಹಂಗೆ ನಮ್ಮ ಜೀವನದಲ್ಲಿಯೂ ಅಳವಡಿಸಿಕೊಂಡ್ವಿ ಅಂದ್ರೆ ನಮಗೆ ಗೊತ್ತಿಲ್ಲಾರ್ದೇ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತದೆ. ಮನಸ್ಸು ಅಷ್ಟು ಶಾಂತವಾಗಿ ಇರ್ತದೆ. ನೋಡ್ರಿ ಮುಂಜಾನೆ ವಾತಾವರಣ ಕೂಡ ಅಷ್ಟು ಮನಸ್ಸಿಗೆ ಮುದ ನೀಡುವಂಥದ್ದು. ಈಗ ಇವತ್ತಿನ ಅಡುಗೆ ಏನು ಅಂತಂತೀರಿ? ಮೊದಲೇ ಹೇಳೇ ಬಿಟ್ಟೇನೆ ನಿಮಗೆ, ಹಬ್ಬದ ಅಡುಗೆ, ಅಮಾವಾಸ್ಯೆ, ಹುಣ್ಣಿಮೆ ಅಂಥೇಳಿ. ಅದಕ್ಕೆ ಇವತ್ತು ಹೂರ್ಣಕ್ಕೆ ಹಾಕ್ಲಿಕತ್ತೀನಿ. ಮತ್ತು ಅಕ್ಷತೃತೀಯ ದಿವಸ ಹೂರ್ಣಕ್ಕೆ ಹಾಕ್ಬೇಕಲ್ರಿ ಅಂತ ಅಂತಿರ್ತೀರಿ ಒಬ್ಬೊಬ್ರು, ಕೇಳಿಸ್ಲಿಗತ್ತದ. ಅವತ್ತಿನ ದಿವಸ ನಮಗೆ ಅಷ್ಟು ಇನ್ವಿಟೇಷನ್ ಬಂದಾವ್ರಿ, ಲಗ್ನದ್ದನ್ರಿ, ಮನೆ ಓಪನಿಂಗದ್ದನ್ರಿ. ಹಾಗಾಗಿ ಅವತ್ತು ಅಡುಗೆ ಬಹಳಷ್ಟು ಮಾಡೋದು ಆಗ್ತದೋ ಇಲ್ಲೋ, ಮತ್ತು ನಮ್ಮ ಡಿಸಿಷನ್ ಮೇಲೆ ಇರ್ತದದು. ಅದಕ್ಕೆ ಅವತ್ತಿನ ದಿವಸ ಆಗಲೇಬೇಕು, ದೇವ್ರ ನೈವೇದ್ಯ ಎಲ್ಲ. ಆದ್ರೆ ಶಾಸ್ತ್ರೋಕ್ತವಾಗಿ ಅನ್ನ, ಪಾಯಸ, ತೋವಿ ಇಂಥದ್ದಾದರೂ ಆಗ್ಬೋದು. ಆದರೆ ಪೂಜಾ ಪುನಸ್ಕಾರ ಎಲ್ಲ ಆಗೇ ಆಗ್ತದೆ. ಅದ್ರ ಸಲುವಾಗಿ ಇವತ್ತು ಹೂರ್ಣಕ್ಕೆ ಹಾಕೀನಿ. ಅಕ್ಷತದಿಗೆ ಅಮಾವಾಸ್ಯೆ ಅಂದ್ರೆ ದೊಡ್ಡ ಅಮಾವಾಸ್ಯೆನೂ ಹೌದು. ಹೀಗಾಗಿ ಇವತ್ತು ಹೂರ್ಣಕ್ಕೆ ಹಾಕ್ಲಿಕತ್ತೀನಿ. ಈಗ ಚೆಂದಾಗಿ ಕಣಕ ನಾದಿ ಇಟ್ಕೊಂಡೆ. ಆದರೆ ಈ ಸರಿ ನಾ ಏನು ಮಾಡೀನಿ ರೀ, ಎಣ್ಣೆ ಬಹಳಷ್ಟು ಹಚ್ಚೇ ಇಲ್ಲ. ಅಂದ್ರೆ ಬಹಳಷ್ಟು ಎಣ್ಣೆ ಹಾಕಿದ್ರೆ ಹೋಳಿಗೆ ಅಂತೂ ಸೂಪರಾಗಿ ಬರ್ತಾವೆ. ಆದರೆ ಎಣ್ಣೆ ಭಾಳ ಕಡಿಮೆ ಹಾಕೀನಿ. ನೋಡೋಣ ಹೆಂಗೆ ಬರ್ತಾವೆ ಹೋಳಿಗೆ ಅಂಥೇಳಿ. ಈಗ ಏನು ಮಾಡ್ಲಿಕತ್ತೀನಿ ಅಂತಂದ್ರೆ, ಬೆಂಡೆಕಾಯಿ ಒಳಗೆ 2 ಟೈಪ್ ಪಲ್ಯ ಮಾಡ್ಲಿಕತ್ತೀನಿ. ಒಂದು ತಾಳಿಸಿದ ಬೆಂಡೆಕಾಯಿ ಪಲ್ಯ, ಇನ್ನೂ ಒಂದು ಮಜ್ಜಿಗೆ ಪಳದೆ, ಬೆಂಡೆಕಾಯಿ ಪಳದೆ ಮಾಡ್ಲಿಕತ್ತೀನಿ. ಎರಡೂ ಕೂಡ ಹೆಂಗಾಗ್ಯಾವ ಅಂಥೇಳಿ ನೋಡಿ ಹೇಳಕ್ಕಂತ್ರಿ. ಈಗ ಪಳದೆ ತಯಾರಿ, ಒಂದು 4-5 ಹಸಿಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು ಹಾಕಿ ಮಿಕ್ಸಿ ಮಾಡಿ ತೆಗೆದುಬಿಡ್ತೀನಿ. ಅದರೊಳಗೆ ಒಂದಿಷ್ಟು ಮೊಸರು ಹಾಕ್ತೀನಿ. ಮೊಸರು ಹಾಕಿ ಮಜ್ಜಿಗೆ ಕಟ್ಟಿತೀನಿ ನೋಡ್ರಿ. ಮತ್ತು ಮಜ್ಜಿಗೆ ಒಳಗೆ ನಾವು ಕಡಲೆ ಹಿಟ್ಟು ಅಥವಾ ಜೋಳದ ಹಿಟ್ಟು ಎರಡರೊಳಗೆ ಯಾವುದು ಹಾಕಿದ್ರೂ ಬರ್ತದೆ. ನಮ್ಮ ಮನೆ ಒಳಗೆ ಕಡಲೆ ಹಿಟ್ಟು ನನಗೆ ಬೆಳೆದದ್ರಿ. ಬೆಳೆದದಂದ್ರೆ ಏನು ಖಾಲಿ ಆಗ್ಯದ ಅನ್ಬಾರ್ದು, ಅದಕ್ಕೆ ಬೆಳೆದದ ಅಂತೀವಿ. ನಾನು ಜೋಳದ ಹಿಟ್ಟು ಹಾಕಿನೇ ಪಳದೆ ಮಾಡ್ಲಿಕತ್ತೀನಿ. ಈಗ ಅನ್ನ ರೆಡಿ ಆಯಿತು, ಒಂದೊಂದೇ ಇಳಿಲಿಕತ್ತು. ಅನ್ನನೂ ರೆಡಿ ಆಯಿತು. ಹಾಗೆ ನವಣಕ್ಕೆ ಅನ್ನ ಮಾಡ್ಲಿಕತ್ತೀನಿ. ಅದಕ್ಕಿಂತ ಮುಂಚೆ ಈಗ ಬೆಂಡೆಕಾಯಿ ಎಣ್ಣೆ ಅದು ಏನೂ ಹಾಕಿಲ್ರೆ ಹಂಗೆ ತಾಳಿಸ್ಕೋತೀನಿ. ಇವೆಲ್ಲ ಲೋಳೆ ಏನು ಇರ್ತದಲ್ಲ ಬೆಂಡೆಕಾಯ್ದು, ಲೋಳೆ ಹುಗಿಸೋ ಸಲುವಾಗಿ ಬರೀ ಸಣ್ಣ ಉರಿ ಮೇಲೆ ಚೆಂದಾಗಿ ತಾಳಿಸ್ತೀನಿ. ಇಷ್ಟು ತಾಳಿಸಿ ತೆಗೆದೆ. ಎಲ್ಲ ಲೋಳೆ ಹೋದ್ಮೇಲೆ ಈಗ ಒಗ್ಗರಣೆ ಹಾಕ್ಲಿಕತ್ತೀನಿ. ಒಂದು ಮಜ್ಜಿಗೆ ಬೆಂಡೆಕಾಯಿ ಪಳದೆ ಮಾಡ್ಲಿಕತ್ತೀನಿ, ಇನ್ನೊಂದು ತಾಳು ಪಲ್ಯ ಮಾಡ್ಲಿಕತ್ತೀನಿ. ಎರಡಕ್ಕೂ ಒಂದು 2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಕರಿಬೇವು ಎಲ್ಲ ಹಾಕಿ. ಪಳದಕ್ಕಂತೂ ಅಷ್ಟು ಬೇಕಾಗಂಗಿಲ್ಲರೆ, ಬೆಂಡೆಕಾಯಿ ಪಳದೆ ಮಾಡ್ಬೇಕಂದ್ರೆ ಬಹಳಷ್ಟು ಬೇಕಾಗಂಗಿಲ್ಲ. ಒಂದು 2-3 ಸ್ಪೂನ್ನಷ್ಟು, ಅಂದರೆ ದೊಡ್ಡ ಸ್ಪೂನ್ಲಿ ಒಂದು 2-3 ಸ್ಪೂನ್ನಷ್ಟು ಹಾಕಿ ಉಳಿದದ್ದು ಬೆಂಡೆಕಾಯಿ ತಾಳು ಪಲ್ಯ ಮಾಡಿಬಿಡ್ತೀನಿ. ನೋಡ್ರಿ 1 ಸ್ಪೂನು, ಇನ್ನೊಂದು ಅರ್ಧ ಹಾಕ್ತೀನಿ. ಇಷ್ಟೇ, ಇದು ಬೆಂಡೆಕಾಯಿ ಪಳದಕ್ಕೆ. ಅಲ್ಲಿ ಹೆಚ್ಚಾಗಿದ್ದು ಇನ್ನೊಂದಿಷ್ಟು ಹಾಕಿ ಬೆಂಡೆಕಾಯಿ ಪಳದೆ. ಈಗ ಪಳದೆ ಅಂತೂ ರೆಡಿ ಆಗಿದೆ. ಪಳದೆ ಅಂದ್ರೆ ಇನ್ನು ಮಜ್ಜಿಗೆ ರೆಡಿ ಅದ. ಈಗ ಆರಿದ ಮೇಲೆ ಹಾಕ್ತೀನಿ ರೀ. ಮಜ್ಜಿಗೆ ಆಯ್ತು, ಮೊಸರು ಆಯ್ತು, ಬಿಸಿದೊಳಗೆ ಒಟ್ಟ ಹಾಕಬಾರ್ದು. ನಾವೆಲ್ಲ ಹೊಸ ಅಡುಗೆಗಳನ್ನು ನೋಡಬೇಕಾದ್ರೆ ಜಾಸ್ತಿ ಮಜ್ಜಿಗೆ ಹಾಕಿದ್ರೆ ಬರ್ತದ್ರಿ ಒಮ್ಮೊಮ್ಮೆ. ಆದ್ರೆ ಮೊಸರಂತೂ ಕುದಿಸುವಾಗ ಒಟ್ಟ ಮೊಸರು ಯೂಸ್ ಮಾಡಬಾರ್ದದು. ಅದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಲ್ಲೇ ಅಲ್ಲ. ಅದಕ್ಕೆ ಈಗೇನದ ಇದರೊಳಗೆ ನಾನು ಜೋಳದ ಹಿಟ್ಟು ಹಾಕಿ ಮಾಡ್ಲಿಕತ್ತೀನಿ. ಈಗೆಲ್ಲ ಮಿಕ್ಸ್ ಮಾಡ್ತೀನಿ. ಚೆಂದಾಗಿ ಮಿಕ್ಸ್ ಮಾಡಿ ಇದರೊಳಗೆ ಸ್ವಲ್ಪ ನೀರು ಹಾಕ್ತೀನಿ ರೀ. ಸ್ವಲ್ಪ ನೀರು ಹಾಕಿ ಚೆಂದಾಗಿ ಕುದಿಸಿ ತೆಗೆದುಬಿಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ ಅಂತೂ ಹಾಕಂಗಿಲ್ಲ. ಹಸಿಮೆಣಸಿನ್ಕಾಯಿ 1-2 ಮಿಕ್ಸಿ ಮಾಡಿ ತೆಗೆದಾಗ್ಯದ. ಈಗೇನದ ಒಂದು ಸೈಡ್ ಕಡ್ಲಿಬೇಳೆ ಕುದಿಲಿಕ್ಕಿಟ್ಟೀನಿ. ಮತ್ತು ಈ ತಾಳು ಪಲ್ಯಕ್ಕೆ ಶೇಂಗಾ ಪುಡಿ, ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ತೆಗೆದುಬಿಟ್ರೆ ಮಸ್ತ್ ಟೇಸ್ಟಿಯಾದ ಬೆಂಡೆಕಾಯಿ ತಾಳು ಪಲ್ಯ ಇಳಿತದ ನೋಡ್ರಿ. ಈಗ ಇನ್ನೊಂದು ಸೈಡ್ ನೀರು ಇಟ್ಟೀನಿ. ಎದಕ್ಕಂತೀರೇನ್ರಿ, ಈಗ ಕಡಲೆಬೇಳೆ ಕುದಿಲಿಕ್ಕೆ ನೀರು ಕಡಿಮೆ ಬಿದ್ರೆ ಆ ಕುದಿಸಿದ ನೀರನ್ನು ಹಾಕಿಬಿಡ್ತೀನಿ ನೋಡ್ರಿ. ಇನ್ನೊಂದು ಚೂರು ಒಂದು 5-6 ಮೆಣಸಿನ್ಕಾಯಿ ಮತ್ತು ಕಡಲೆಬೇಳೆ ನೆನೆ ಹಾಕಿದ್ದೆ. ಅದರೊಳಗೆ ಉಪ್ಪು ಎಲ್ಲ ಹಾಕಿ ಮಿಕ್ಸಿ ಮಾಡಿ ತೆಗೆದುಬಿಡ್ತೀನಿ. ಚಟ್ನಿ ಆಗ್ತದೆ ನೋಡ್ರಿ. ಪಳದಕ್ಕೆ ಈಗ ಮಜ್ಜಿಗೆ ಆ್ಯಡ್ ಮಾಡಿದೆ ಆರಿದ ಮೇಲೆ.
ನೋಡ್ರಿ ಟೇಸ್ಟ್ ಅನಿಸ್ಲಿಕ್ಕತ್ತದ. ನೋಡಿದ್ರೇ ಎಷ್ಟು ರುಚಿಯಾಗ್ಯದ ಅಂತ ಅನಿಸ್ತದ. ಮತ್ತು ಕಡಲೆಬೇಳೆ ಕುದ್ದು ನೀರು ಬಸಿತೀನಿ, ಇದೇ ಸಾರಾಗ್ಬಿಡ್ತದ. ಕಟ್ಟಿನ ಸಾರು ಮನೆಯೊಳಗೆ ಎಲ್ಲರ ಮನೆಯೊಳಗೂ ಹಂಗೆ ಹೂರ್ಣಕ್ಕೆ ಹಾಕಿದ್ವಿ ಅಂತಂದ್ರೆ ಕಟ್ಟಿನ ಸಾರು ಬೇಕೇ ಆಗ್ತದೆ, ಹೌದಿಲ್ರಿ? ಅದಕ್ಕೆ ಈ ಕಟ್ಟಿನ ಸಾರಿಗೆ ಇಡ್ತೀನಿ ರೀ ಒಂದು ಸೈಡ್ ಕುದಿಲಿಕ್ಕೆ. ಮತ್ತು ಬೆಲ್ಲ ಆ್ಯಡ್ ಮಾಡಿದೆ. ಎರಡು ಬೆಲ್ಲ ಮತ್ತು ಕಡಲೆಬೇಳೆ ಕುದಿಸಿ ತೆಗೆದು ಇನ್ನು ಹೂರ್ಣ ಲಾಸ್ಟಿಗೆ ಹೂರ್ಣ ಮಾಡಿ ಹೋಳಿಗೆ ಮಾಡಿ ತೆಗೆದುಬಿಡ್ತೀನಿ ನೋಡ್ರಿ. ಈಗ ಒಂದಿಷ್ಟು ಒಗ್ಗರಣೆ ಮಾಡ್ಲಿಕ್ಕತ್ತೀನಿ. 2 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಕರಿಬೇವು ಎಲ್ಲ ಹಾಕಿ ಒಂದು ಸ್ಪೂನ್ನಷ್ಟು ಎಣ್ಣೆ ನಾನು ಚಟ್ನಿಗೆ ಹಾಕಿದೆ. ಇನ್ನಿಷ್ಟು ಈ ಕಟ್ಟಿನ ಸಾರಿಗೆ ಆ್ಯಡ್ ಮಾಡೀನಿ. ಇನ್ನು ಕಟ್ಟಿನ ಸಾರು ಕುದಿಸಿಬಿಟ್ಟೆ ಅಂದ್ರೆ ಮುಗೀತು. ಕುದಿಯೋಕ್ಕಿಂತ ಮೊದಲು ಇದ್ರೊಳಗೆ ಹಂಗೆ ಪ್ಲೇನ್ ಕಟ್ಟಿನ ಸಾರು ಮಾಡಬಾರ್ದಲ್ರಿ. ಅದ್ರ ಸಲುವಾಗಿ ಕಣಕ ಏನದ ನಾದಿ ಇಟ್ಕೊಂಡಿನಿ. ಕುದಿಯೋ ಮುಂದೆ ಒಂದಿಷ್ಟು ಗುಂಡುಗಳನ್ನು ಹಾಕ್ತೀನಿ. ಇನ್ನು ಹೂರ್ಣದ ತಯಾರಿ ಚಾಲು. ಇನ್ನು ರುಬ್ಬಿ ಬಡ 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 ಫಾಸ್ಟಾಗಿ ಹೋಳಿಗೆ ಮಾಡಿದೆ ಅಂದ್ರೆ ಮುಗೀತು ನೋಡ್ರಿ. ನಾನಿದನ್ನು ಯಾವಾಗಲೂ ಹೇಳ್ತಿರ್ತೀನಿ ನಿಮಗೆ. ನಾವು ಹೂರಣ ರುಬ್ಕೊಳ್ಳಿ, ಚಟ್ನಿ ಮಾಡಲಿ, ಏನೇ ಮಾಡಲಿ, ಒಳಕಲ್ಲು ನಾವು ಒರಳು ಕಲ್ಲು ಎರಡು ಒಟ್ಟ ಹಂಗೆ ಇಡ್ಲಿಕ್ಕೆ ಹೋಗ್ಬಾರ್ದ್ರಿ. ಯಾಕಂದರೆ ಎಷ್ಟೊಂದು ಮಾಡ್ತಿರ್ತೀವಿ, ಸಣ್ಣ ಸಣ್ಣ ಮಿಸ್ಟೇಕ್ಗಳು ದೊಡ್ಡದಾಗಿ ಆಗ್ತಿರ್ತಾವೆ. ಅದಕ್ಕೆ ಸ್ವಚ್ಛಾಗಿ ತೊಳೆದು ಅರಿಶಿನ ಕುಂಕುಮ ರಂಗೋಲಿ ನಿಮ್ಮ ಇಂಟ್ರೆಸ್ಟು ಬೇಕಂದ್ರೆ ಹಾಕ್ಬೋದು. ಒಲ್ಲೆ ಅಂತಂದ್ರೆ ಬರೀ ಅರಿಶಿನ ಕುಂಕುಮ ಏರಿಸಿ ಒಂದು ಹೂ ಇದ್ರೆ ಹೂ ಇಟ್ಬಿಟ್ಟು ಬಿಡೋದ್ರಿ. ಯಾಕಂದ್ರೆ ಲಕ್ಷ್ಮೀ ದೇವಿ ಆಕಿ ಒಳ್ಳು ಕಲ್ಲು ಅಂದ್ರೆ ಮನೆ ಒಳಗೆ ಯಾವುದೋ ಒಂದು ಒಳ್ಳೆ ಕಾರ್ಯ ಆಗಬೇಕು ಅಂದ್ರೆ ಇವೆಲ್ಲ ಆಶೀರ್ವಾದ ನಮಗೆ ಬೇಕಾಗ್ತದೆ. ಅದಕ್ಕೇನದ ಒಳ್ಳೆಯ ಕಾರ್ಯಗಳು ಯಾವತ್ತೂ ಮನೆ ಒಳಗೆ ನಡೀಲಿ ಅಂತ ತಿಳ್ಕೊಂಡು ಇಷ್ಟು ಮಾಡೋದು ನೋಡ್ರಿ. ಈಗ ಆರತಿಗೆ ಹೂರ್ಣದ ಆರತಿ ಎಷ್ಟೋ ಮಂದಿ ಕೇಳ್ತಿದ್ರಿ. ಹೂರ್ಣದ ಆರತಿ ಮಾಡಬೇಕು, ಎದಕ್ಕೆ ಮಾಡಬೇಕು ಅಂತ ಕೇಳ್ತಿದ್ರಿ. ನೋಡ್ರಿ, ಹೂರ್ಣದ ಆರತಿ ಮಾಡೋದ್ರಿಂದ ಮನೆ ಶಾಂತಿ ಇರ್ತದೆ ಮತ್ತು ಕುಲದೇವತೆ ಪ್ರಸನ್ನಳಾಗ್ತಾಳೆ. ಅದಕ್ಕೆ 5, 8 2 ಯಾವುದು ಎಷ್ಟಾದರೂ ಮಾಡ್ಬೋದು. ಹೂರ್ಣದ ಆರತಿ ಮಾಡಿದರೆ ಹೆಚ್ಚಾಗಿ 5 ಮಿನಿಮಮ್ ಮಾಡ್ತಾರೆ. ಮತ್ತು ಎಡಕ ಬಲಕ ದೃಷ್ಟಿ ತೆಗಿಲಿಕ್ಕೆ ಗುಂತಿ ಅಂತ ಕರೀತಾರೆ. ಆದರೆ ನಮ್ಮ ಸೈಡ್ ಅದಕ್ಕೆ ಮತ್ತು ಸ್ಪೆಷಲ್ ನೇಮ್ ಏನದ ಗೊತ್ತಿಲ್ಲ. ಈಗ ಇಷ್ಟಿಟ್ಟು ಮತ್ತು ಒಂದೊಂದೇ ಬತ್ತಿ ಇಟ್ಟರೆ ನಡೀತದೇನೋ ಅಂತ ಇದನ್ನೂ ಪ್ರಶ್ನೆ ಬಂದಿತ್ತು. ಯಾವಾಗಲೂ ಒಂದೇ ಬತ್ತಿ ಒಟ್ಟ ಇಡಬಾರ್ದ್ರಿ. ನಾವು ಏನಾರೇ ಆರತಿ ಮಾಡ್ಬೇಕಂದ್ರೆ ಜೋಡ್ ಬತ್ತಿ ನೋಡ್ರಿ ತೋರಿಸ್ಲಿಕ್ಕತ್ತೀನಿ. ಹಿಂಗೆ ಜೋಡ್ ಬತ್ತಿ ಇಟ್ಟ ಮಾಡಬೇಕು. ಯಾಕಂದ್ರೆ ಒಂದೊಂದೇ ಬತ್ತಿ ಸಿಂಗಲ್ ಬತ್ತಿ ಒಟ್ಟ ಮಾಡೋದು ನನಗಂತೂ ಗುರ್ತಿಲ್ಲ. ನಾನು ನಮ್ಮ ಹಿರಿಯರಿಂದ ಕಲ್ತದ್ದು ಇದನ್ನೇ. ಅದಕ್ಕೆ ನೀವು ಕೇಳಿರ್ತೀರಿ ಅಂತ ತಿಳ್ಕೊಂಡು ಹೇಳ್ತೀನಿ. ನಾ ಹೇಳ್ದಂಗೆ ಮಾಡಬೇಕು ಅಂತ ಏನಿಲ್ಲ, ಗೊತ್ತಿದ್ದಷ್ಟು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು. ನೋಡ್ರಿ, ಆಲ್ಮೋಸ್ಟ್ ಅಡುಗೆ ಅಂತೂ ಆಗ್ಯದ. ಈಗೇನದ ಹೋಳಿಗೆ ಒಂದು ಮಾಡಿದೆ ಅಂತಂದ್ರೆ ಈಗ ಎಷ್ಟು ಹೋಳಿಗೆ ಮಾಡ್ತೀನಿ ಗೊತ್ತೇನ್ರಿ? ಭಾಳ ಅಂದ್ರೆ 5 ಅಥವಾ 6 ಹೋಳಿಗೆ ಅಷ್ಟ ಮಾಡ್ತೀನಿ ರೀ. ನೈವೇದ್ಯ ಆಯಿತು ಅಂತಂದ್ರೆ
ನಾನು ಏನು ಮಾಡ್ತೀನಿ ರೀ, ಸ್ಕೂಲಿಂದ ಬಂದ ಕೂಡಲೇ ಬಿಸಿ ಹೋಳಿಗೆ ಮಾಡಿ ಮಕ್ಕಳಿಗೂ ಹಾಕ್ತೀನಿ, ಮತ್ತು ನಾನು ಕೂಡ ಬಿಸಿ ಹೋಳಿಗೆನೇ ತಿಂತೀವಿ. ಈಗ ಸದ್ಯಕ್ಕೆ ನಮ್ಮ ಮನೆಯವರು ಡಬ್ಬಿ ಕಟ್ಕೊಂಡು ಹೋಗೋರಿರ್ತಾರೆ, ಅದಕ್ಕೆ 5 ಹೋಳಿಗೆ ನೈವೇದ್ಯ ಪೂರ್ತಿ ಮಾಡಿ ತೆಗೆದುಬಿಡ್ತೀನಿ ರೀ. ಏನ್ ಸವಿ ಆಹಾ ಏನ್ ಸವಿ, ಏನ್ ಸವಿ ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗದು ಪ್ರೇಮ. ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗದು ಪ್ರೇಮ. ಜನರಿಗೆ ತಿಳಿಯದು ಇದರ ಮಹಿಮಾ, ಜನರಿಗೆ ತಿಳಿಯದು ಇದರ ಮಹಿಮಾ, ಘನ್ನ ಮಹಿಮಾ ವಿಷ್ಣು ಸಹಸ್ರನಾಮ. ಆಹಾ ಏನ್ ಸವಿ ಆಹಾ ಏನ್ ಸವಿ, ಆಹಾ ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗದು ಪ್ರೇಮ. ಪ್ರಹ್ಲಾದ ಗೊಲಿದ ಹರಿನಾಮದಿಂದ ಅಲಲಲಲಲ ಧ್ರುವ ರಾಜೇಂದ್ರ. ಪ್ರಹ್ಲಾದ ಗೊಲಿದ ಹರಿನಾಮದಿಂದ ಅಲಲಲಲಲ ಧ್ರುವ ರಾಜೇಂದ್ರ. ಫಲ್ಗುಣಕ್ಕೆ ಫಲಿಸಿತು ಹೆಚ್ಚೆಂದು, ಫಲ್ಗುಣಕ್ಕೆ ಫಲಿಸಿತು ಹೆಚ್ಚೆಂದು, ರಾಮ್ 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 ಸರ್ವ ಜಗಕ್ಕೂ. ಆಹಾ ಏನ್ ಸವಿ ಆಹಾ ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗದು ಪ್ರೇಮ. ರಕ್ಷಣೆಗೆ ಮಾಡುವುದು ಹರಿನಾಮ, ಮೋಕ್ಷ ಪದವಿ ಕೊಡುವುದು ನೇಮ. ರಕ್ಷಣೆಗೆ ಮಾಡುವುದು ಹರಿನಾಮ, ಮೋಕ್ಷ ಪದವಿ ಕೊಡುವುದು ನೇಮ. ಕೃಷ್ಣ ಕೃಷ್ಣ ಶ್ರೀ ಹರಿ ಸರ್ವೋತ್ತಮ, ಕೃಷ್ಣ ಕೃಷ್ಣ ಶ್ರೀ ಹರಿ ಸರ್ವೋತ್ತಮ, ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ. ಆಹಾ ಏನ್ ಸವಿ ಆಹಾ ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗದು ಪ್ರೇಮ. ಹರಿ 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 ಸ್ಮರಣೆ ಮಾಡಬೇಕು, ಹರ 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 ಎಂದು ಅನ್ನಬೇಕು. ಹರಿ 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 ಸ್ಮರಣೆ ಮಾಡಬೇಕು, ಹರ 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 ಎಂದು ಅನ್ನಬೇಕು. ವೇದಗಳು ಸಾರುತ್ತಿವೆ ಇವು 4, ವೇದಗಳು ಸಾರುತ್ತಿವೆ ಇವು 4, ಪುರಂದರ ವಿಠಲನೆ ಸರ್ವ ಜಗಕ್ಕೂ. ಆಹಾ ಏನ್ ಸವಿ ಆಹಾ ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗದು ಪ್ರೇಮ. ಜನರಿಗೆ ತಿಳಿಯದು ಇದರ ಮಹಿಮಾ, ಜನರಿಗೆ ತಿಳಿಯದು ಇದರ ಮಹಿಮಾ, ಘನ್ನ ಮಹಿಮಾ ವಿಷ್ಣು ಸಹಸ್ರನಾಮ. ಆಹಾ ಏನ್ ಸವಿ ಆಹಾ ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗದು ಪ್ರೇಮ, ಮನಸ್ಸು ತೃಪ್ತಿಯಾಗದು ಪ್ರೇಮ. ಖರೇನೆ ನೋಡ್ರಿ, ಈ ದೇವರ ನಾಮಸ್ಮರಣೆ ಒಳಗೆ ಸಿಗುವಂತಹ ನೆಮ್ಮದಿ ಅನ್ರಿ, ಒಂದು ಟೇಸ್ಟ್ ಅನ್ರಿ, ಯಾವುದ್ರೊಳಗೂ ಸಿಗಂಗಿಲ್ಲ. ಈಗ ನಾವು ಒಂದು ಸೀರೆ ತೊಗೊಂಡ್ವಿ, ಆಗಿನ ಪೂರ್ತಿ ಅಷ್ಟೇ 1 ಡೇ ಅಷ್ಟೇ 2 ಡೇಸ್ ಅಷ್ಟೇ ಹ್ಯಾಪಿ ಇರ್ತೀವಿ. ಆದ್ರೆ ಇದು ನಾವೇನೂ ಪರ್ಚೇಸ್ ಮಾಡಿರಂಗಿಲ್ಲ, ಆದ್ರೆ ಅದರೊಳಗೆ ಭಕ್ತಿ ತುಂಬಿ ನಾವೇನು ನಮ್ಮ ಮನಸ್ಸಿನಿಂದ ನಾವು ದೇವ್ರ ನಾಮಸ್ಮರಣೆ ಏನು ಮಾಡಿದ್ವಿ ಅಂದ್ರೆ ಎಷ್ಟು ನಮಗೆ ಆರೋಗ್ಯ ಕೊಡ್ತದೆ, ನೆಮ್ಮದಿ ಕೊಡ್ತದೆ. ಇದನ್ನು ಯಾರು ರೊಕ್ಕ ಕೊಟ್ಟರು ಸಿಗಂಗಿಲ್ರಿ. ಇದು ಅಷ್ಟು ಸವಿ ಅದ, ಅಷ್ಟು ಟೇಸ್ಟ್ ಅದ ದೇವ್ರ ನಾಮ, ಹೌದಿಲ್ರಿ? ನೋಡ್ರಿ ಇವತ್ತಿನ ಅಡುಗೆ ಹೆಂಗಾಗಿದೆ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಇಷ್ಟೆಲ್ಲ ಆಯಿತು, ಅಡುಗೆ ಏನೇನು ಮಾಡಿದ್ರಿ ನಮ್ಗೆ ತೋರಿಸ್ಲೇ ಇಲ್ಲ ಅಂತ ಅನ್ಲಿಕ್ಕತ್ತೀರಿ, ಹೌದಿಲ್ರಿ? ನೋಡ್ರಿ, ಆ್ಯಕ್ಚುಲಿ ನಾನು 1 ಬೈಟ್ ಟೇಸ್ಟ್ ಕೊಡೋಕೆ ಇದ್ದೆ, ತುಪ್ಪ ಗಿಪ್ಪ ಹಾಕಿ ಎಲ್ಲ ಹೋಳಿಗೆಗೆ. ಬಟ್ ನೈವೇದ್ಯ ಎಲ್ಲ ಆಗಬೇಕಲ್ರಿ. ನೋಡ್ರಿ, ಇಷ್ಟ ಅಡುಗೆ ರೆಡಿ ಆಗ್ಯದ. ಇವತ್ತು ನೈವೇದ್ಯ ಎಲ್ಲ ಮಹಾನೈವೇದ್ಯ ಮತ್ತು ಅಷ್ಟು ನೈವೇದ್ಯ ಆದಮೇಲೆ ಮುಂದೆ ಇದ್ದೇ ಅದ, ಹೌದಿಲ್ರಿ? ಇವತ್ತು ಏನಾಗ್ಯದ್ರಿ, ಇಲ್ಲಿ ರಂಗೋಲಿ ಇನ್ನೂ ನಾನು ಕೆಳಗೆ ಲಕ್ಷ್ಮೀನಾರಾಯಣರ ರಂಗೋಲಿ ಎಲ್ಲ ಹಾಕಿದ್ದಿಲ್ಲ. ಅವಾಗ ನಮ್ಮ ಮನೆಯವರು ಇಲ್ಲಿ ಮ್ಯಾಲೆ ಪೂಜೆ ಮಾಡ್ಕೋಬೇಕಾದ್ರೆ
ಅವೆಲ್ಲ ನೀರು ಚೆಲ್ಲಿ ಬಿಡ್ತಾರೆ ರಂಗೋಲಿ ಮೇಲೆ. ಅದರ ಸಲುವಾಗಿ ನಮ್ಮ ಎಲ್ಲ ಮುಗಿದ ತಕ್ಷಣನೇ ನಾ ಆಮೇಲೆ ರಂಗೋಲಿ ಹಾಕ್ತೀನಿ ಅಂತ ಹೇಳಿದೆ. ಇನ್ನೂ ಒಂದು ನೀವು ಪ್ರಶ್ನೆ ಕೇಳಿದ್ರಿ ಕೆಲವೊಬ್ಬರು, ಈ ಆರತಿ ಆದಮೇಲೆ ಏನು ಮಾಡ್ತೀರಿ ಅಂತ. ನೋಡ್ರಿ, ಆರತಿಯಾಗಿ ಒಂದು 10 ನಿಮಿಷ ಹಿಂಗೆ ಇಟ್ಟಿರ್ತೀವಿ ರೀ, ಆಗಿಂದಾಗ ತೆಗಿಯಂಗಿಲ್ಲ. ಆಮೇಲೆ ಇವೆಲ್ಲ ದೀಪ ಎಲ್ಲ ತೆಗೆದು ಒಂದು ಸೈಡ್ ಇಟ್ಟು, ಇದು ಆರತಿ ಮಾಡಿದ್ದ ಹೂರ್ಣ ಇರ್ತದೆ ನೋಡ್ರಿ, ಮನೆ ಮಂದಿ ಎಲ್ಲರೂ ತೊಗೊಳ್ತೀವಿ ನೋಡ್ರಿ, ತಿನ್ನೋದ್ರಿ. ಅದನ್ನು ಆಕಳಿಗೆ ಎಲ್ಲ ಹಾಕೋಂಗಿಲ್ಲ, ಮನೆ ಮಂದಿನೇ ತಿನ್ನೋದ್ರಿ. ನೋಡ್ರಿ, ನಮ್ಮ ಮನೆ ಒಳಗಿನ ಹೂವು ಎಷ್ಟು ಚಂದ ಆಗ್ಯಾವ, ಹೌದಿಲ್ರಿ? ಈಗ ತಲೆ ಒಳಗೆ ಇಟ್ಕೊಂಡೇ ಹೋಗ್ಬಿಡ್ತೀನಿ.